ತುಂಬ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಮಾತಾಡೋಣ ಅಂದ್ಕೊಂಡೆ, ಸ್ಟ್ರೆಂತು ನೋಡಿಬಿಟ್ಟು ಭಯ ಆಗೋಯ್ತು ನನಗೆ ಪೇರೆಂಟ್ಸ್ದು. ಸೊ ಅದಕ್ಕೆ ಸ್ಟ್ರೆಂತ್ ಎಲ್ಲ ಬಂದ ಮೇಲೆ ಮಾತಾಡೋಣ ಅಂತ ನಾನು ಹೋಲ್ಡಲ್ಲಿ. ಓಕೆ, ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ, ಸ್ಟ್ರೆಂತನ್ನು ನೋಡ್ತಾ ಇದ್ರೆ, ಪೇರೆಂಟ್ಸ್ ಸ್ಟ್ರೆಂತ್. ಥ್ಯಾಂಕ್ ಯು. ಹಾಗೆಯೇ ಭಾಷಣ ಮೊದಲು ಮಾಡೋದಕ್ಕಿಂತ ಮುಂಚೆ ಎಲ್ಲ ಪೋಷಕರಿಗೂ ಎಲ್ಲರಿಗೂ ಈ ಶಾಲೆಯನ್ನು ಆಶೀರ್ವಾದ ಮಾಡೋದಕ್ಕೆ, ಇನ್ನೂ ಯಾರು ನಾನ್ ಪೇರೆಂಟ್ಸ್ ಇದ್ದಾರೆ ಅವ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಇನ್ನೇನು 2-3 ದಿನದಲ್ಲಿ ನಮಗೆ ಸಂಕ್ರಾಂತಿ ಹಬ್ಬ ಬರಲಿದೆ. ಆ ಹಬ್ಬಕ್ಕೂ ಎಲ್ಲ ನಮ್ಮ ಪೋಷಕರಿಗೂ, ಎಲ್ಲ ಇಲ್ಲಿ ಬಂದಿರೋರು, ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬಂದಿರೋರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಪೋಷಕರೇ, ಇವತ್ತು ಏನು ಈ ನಮ್ಮ ಶಾಲೆಗೆ ಅತಿಥಿಗಳಾಗಿ ಭಾಗವಹಿಸಕ್ಕಂಥ ಶಾಲಾ ಆಡಳಿತ ಮಂಡಳಿಯವರು, ಶಂಕರ್ ಸರ್ ಅವರು, ಆದಿಲ್ ಪಾಷಾ ಸರ್ ಅವರು, ಮತ್ತು ಶಿವರಾಜ್ ಸರ್, ಮತ್ತು ರಾಘವೇಂದ್ರ ಸರ್ ಅವರು, ಹಾಗೆಯೇ ನನ್ನ ಮಿತ್ರನಾದ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಕ್ರವರ್ತಿ, ಆತನು ಇವತ್ತು ತುಂಬ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಅವರ ಡೆಲಿಗೇಟ್ಸ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನಾನು ಇಲ್ಲ ನೀನು ಬರಲೇಬೇಕು ಅಂತ ನಾನು ಹಠ ಮಾಡಿದ್ದಕ್ಕೆ ಅವನು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿಕ್ರಿ. ನಾನು ನಿನ್ನ ಒಂದು ಸ್ನೇಹನ ನಾನು ಥ್ಯಾಂಕ್ ಯು ಹೇಳಿ ನಾನು ಇದು ಮಾಡೋಕ್ಕಾಗಲ್ಲ. ಐ ವಿಲ್ ಬಿ ದೇರ್ ವಿತ್ ಯು ಇನ್ ಎವ್ರಿ ಸಿಚುವೇಶನ್ ವಿತ್ ಯು. ಹಾಗೆಯೇ ಮತ್ತೆ ಒಂದು ಸಲ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು, ಶಿಕ್ಷಕರನ್ನ, ಎಲ್ಲ ನಮ್ಮ ಶಾಲೆಯ ಒಂದು ಕುಟುಂಬವನ್ನು ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತೆ ಒಂದು ಸಲ ನನ್ನ ತುಂಬು ಹೃದಯದಿಂದ ನಾನು ತಲೆ ತೆಗೆಸಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಪೋಷಕರೇ, ಈ ಒಂದು ಏನು TM ಇಂಟರ್ನ್ಯಾಷನಲ್ ಶಾಲೆ, ಹಾಗೆ ನನ್ನ ಮಿತ್ರನಾದ ಚಕ್ರವರ್ತಿ ಅವರು ಹೇಳ್ತಿದ್ರು 12 ವರ್ಷ ಮುಗಿಯುತ್ತೆ, ಈ ವರ್ಷಕ್ಕೆ 12 ವರ್ಷ ಮುಗಿಯುತ್ತೆ. ಎಷ್ಟೋ ಆಗು ಹೋಗುಗಳನ್ನು ನೋಡಿದ್ದೀನಿ, ಎಷ್ಟೋ ಒಂದು ನೋವುಗಳನ್ನು ಅನುಭವಿಸಿದ್ದೀವಿ. ಶಾಲೆ ಅಂತ ಬಂದಾಗ ನಮ್ಮದೇ ಅಲ್ಲ, ಎಲ್ಲ ಶಾಲೆಯವ್ರಿಗೂ ತುಂಬ ಕಷ್ಟ ಆಗತ್ತೆ ಶಾಲೆಯನ್ನು ಮುನ್ನಡೆಸೋದಕ್ಕೆ, ಆ ಶಾಲೆಯ ಒಂದು ಆ ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ಪೋಷಕರೇ, ನಿಮಗೆ ಆಶ್ವಾಸನೆಗಳನ್ನು ಕೊಡ್ತೀವಿ. ನಿಜವಾಗ್ಲೂ ನಮಗೆ ಎಸ್ಪೆಷಲಿ ನಿಮಗೆ ಎಷ್ಟು ಜನರಿಗೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಕೊಟ್ಟಿರೋ ಪ್ರಾಮಿಸ್ಗಳಿಗೆ ಆ ಮಾತುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಶಾಲೆ ಆಡಳಿತ ಮಂಡಳಿಯವರು ಎಷ್ಟೆಲ್ಲ ಸರ್ಕಸ್ ಮಾಡ್ತಾರೆ ಅಂತಂದರೆ ಅದು ಆ ದೇವ್ರಿಗೆ ಗೊತ್ತು. ಯಾಕೆ ಅಂದರೆ ಒಂದು ಕಾಲದಲ್ಲಿ ಏನು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ ಹೇಳ್ತಾ ಇದ್ದೀನಿ, ಅಂದರೆ ಇಂಡಿಪೆಂಡೆನ್ಸ್, ಆಗ ಶಾಲೆಗಳು ತುಂಬ ಕಮ್ಮಿ. ಪೇರೆಂಟ್ಸು ಹುಡ್ಕೊಂಡು ಹೋಗ್ತಾ ಇದ್ರು, ಏನು ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಸಂಸ್ಥೆ, ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬೇಕು, ಅವ್ರ ಮೇಲೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಾ ಇದ್ರು. ಈಗೇನಾಗೋಗಿದೆ, ಏರಿಯಾಗೊಂದೊಂದು ಶಾಲೆ ಆಗೋಗಿದೆ.
ಏರಿಯಾಗ ಒಂದೊಂದು ಕಾಂಪಿಟೇಷನ್, ಆ ಶಾಲೆಯಲ್ಲಿ ಅದು, ಈ ಶಾಲೆಯಲ್ಲಿ ಇದು, ಅಲ್ಲಿ X Y Z. ಇದು ಏನಾಗೋಗಿದೆ ಅಂದ್ರೆ ಇವತ್ತು ನಮಗೆ ಆ ಒಂದು ಕಾಂಪಿಟೇಷನ್ ತಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ, ಎಷ್ಟು ಇದಾಗತ್ತೆ ಅಂತಂದ್ರೆ ಅದು ನನ್ನ ಮಾತಲ್ಲಿ ಹೇಳಬಲ್ಲೆ, ಅದು ನಮಗೆ ಗೊತ್ತಿರತ್ತೆ. ಆದರೂ ನಮ್ಮ ಪೋಷಕರು ಅಂತ ನಾವೇನು ಭಾವಿಸಿ ನಾವೇನು ನಿಮಗೆ ಮಾತು ಕೊಟ್ಟಿರ್ತೀವಿ, ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ದೂರ ಆದರೂ ನಾವು ಹೋಗ್ತೀವಿ. ಅದರಲ್ಲೂ TM ಇಂಟರ್ನ್ಯಾಷನಲ್ ಶಾಲೆ ಎಷ್ಟು ಕಷ್ಟ ಆದ್ರೂ ನಾನು ಎಷ್ಟು ಅದು ನನ್ನ ಕೈಲಿ ಆಗದೆ ಇದ್ರು ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಬಲ, ನಿಮ್ಮ ಒಂದು ಇದು, ನಮ್ಮ ಮಕ್ಕಳ ಒಂದು ಶಕ್ತಿ, ಅವರ ಒಂದು ಮನೋಬಲ ನಾನು ತಗೊಂಡು ಅದನ್ನ ಮುಂದೆ ಮಾಡಿಸೋದಕ್ಕೆ ಎಷ್ಟಾದ್ರೂ ಕಷ್ಟಪಡ್ತೀನಿ ಪೋಷಕರೇ. ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ, ನಿಮ್ಮ ಒಂದು ನನಗೆ ನೀವು ಬೆನ್ನೆಲು ಬಿದ್ದು ನೀವು ಮಾಡಿ ಸರ್, ನೀವು ಮಾಡಿ, ನಾವು ಎಷ್ಟು ಸಾಥ್ ಕೊಡಬೇಕೋ ಅಷ್ಟು ಕೊಡ್ತೀವಿ ಅಂತ ನನಗೆ ಈ 12 ವರ್ಷದಿಂದ ಇದು ಮಾಡಿ ನನಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಾನು ಥ್ಯಾಂಕ್ಸಲ್ಲಿ ತುಂಬ ಚಿಕ್ಕ ಪದ ಆಗತ್ತೆ. ಸೊ ಎಲ್ಲೆಲ್ಲಿ ನನಗೆ ಅವಕಾಶ ಸಿಗತ್ತೆ ಅಲ್ಲೆಲ್ಲನೂ ನಾನು ನಿಮ್ಮ ಒಂದು ಆ ಗೌರವನ, ನಾನು TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನನ್ನ ಮಗುನ ಹಾಕಿದ್ದೀನಿ ಅಂತ ಆ ಗೌರವನ ಬೆಳೆಸೋ ಥರ ಇನ್ನೂ ಹೆಚ್ಚಾಗಿ ಕಷ್ಟಪಡ್ತೀನಿ ಪೋಷಕರೇ. ಹಾಗೆಯೇ ಇವತ್ತಿನ ಏನು ಈ ಒಂದು ಸಂಸ್ಕೃತಿ ಸಂಚಯ, ಇದು ಸಂಸ್ಕೃತಿ ಎಲ್ರಿಗೂ ನಿಮಗೆಲ್ಲ ಗೊತ್ತೇ ಇದೆ. ಆ ಸಂಸ್ಕೃತಿ ಇವಾಗ ನೋಡಿರ್ಬೋದು ನೀವು, ನಮ್ಮ ಮಕ್ಕಳು ಎಲ್ಲೇ ಆಗಲಿ ಒಂದು ವಲ್ಗಾರಿಟಿ, ಒಂದು ಅದೇನಂತಾರೆ, ಒಂದು ಕೆಟ್ಟ ಶಬ್ದಗಳಿಂದ ಇರುವಂಥ ಹಾಡುಗಳಾಗಿರ್ಬೋದು. ಇವತ್ತಿನ ಕಾಲ ಎಷ್ಟು ಪೊಲ್ಯೂಟ್ ಆಗೋಗಿದೆ ಅಂತ ನಾನು ಎಸ್ಪೆಷಲಿ ನಮ್ಮ ಟೀಚರ್ಸ್ ಕೇಳೋದಾಗ್ಲಿ ಪ್ರತಿಯೊಂದೂ ನಾನು ಮಾನಿಟರ್ ಮಾಡಿ, ಹತ್ತಿರದಿಂದ ಮಾನಿಟರ್ ಮಾಡ್ತೀನಿ. ಎಲ್ಲೇ ಆಗಲಿ ಕೆಟ್ಟ ಇದನ್ನ ಮಕ್ಕಳ ಮೇಲೆ ಬೀರಬಾರ್ದು. ಆ ಕೆಟ್ಟದಾಗಿ ಅದೇನೇನೋ ಆ ಲಿರಿಕ್ಸ್ಗಳು ಎಲ್ಲ ಅದೆಲ್ಲ ಅವೆಲ್ಲ ನಾನು ಎನ್ಕರೇಜ್ ಮಾಡಲ್ಲ, ಎಂಟರ್ಟೈನ್ ಮಾಡಲ್ಲ. ಈಗ ನೀವು ನೋಡಿದ್ರಿ ನಮ್ಮ ಪುಟಾಣಿ ಮಕ್ಕಳು ಕೂಡ ಮೆಸೇಜ್ ಕೊಡ್ತಾವ್ರೆ, ಒಂದು ಪ್ರಕೃತಿ ಬಗ್ಗೆ, ಅರ್ಥ ಬಗ್ಗೆ. ಇನ್ನೂ ನೀವು ಮುಂದಕ್ಕೆ ನೋಡ್ತೀರಾ, ನಿಮ್ಗೆ ಎಲ್ಲೇ ಆಗಲಿ ಏನಂದ್ರೆ ಒಂದು ಇನ್ಸ್ಪಿರೇಷನ್ನು ಅಥವಾ ಒಂದು ಮೆಸೇಜ್ ಓರಿಯೆಂಟೆಡ್ ಕೈಂಡ್ ಆಫ್ ಸಾಂಗ್ಸ್ ಆಗಿರ್ಬೋದು, ನೃತ್ಯಗಳಾಗಿರ್ಬೋದು, ಸ್ಕಿಟ್ಗಳಾಗಿರ್ಬೋದು, ಇವೆಲ್ಲನೂ ಏನು ಅಂದ್ರೆ ಒಂದು ಸಾಂಸ್ಕೃತಿಕವಾಗೇ ಇರುತ್ತೆ. ನಮಗೆ ಹತ್ರ ಆಗುವಂತ ಒಂದು ಆ ಒಂದು ಹಾಡುಗಳಾಗಿರ್ಬೋದು, ಆ ಮೆಸೇಜ್ಗಳಾಗಿರ್ಬೋದು, ಅದೇ ಇದರಲ್ಲೇ ನಾವು ಮಾಡ್ತೀವಿ. ಸೊ ಅದಕ್ಕೆ ನನ್ನ ಒಂದು ಟಾರ್ಚರ್ನ ಕಳೆದ 20 ದಿನದಿಂದ ಅದನ್ನ ಇದು ಮಾಡ್ಕೊಂಡು ಬರ್ಸ್ಕೊಂಡು ಅದನ್ನ ಇದು ಮಾಡಿ ಅದನ್ನ ಆ ಒಂದು ಇದನ್ನ ಇದು ಮಾಡಿದ್ದಕ್ಕೆ ಎಲ್ಲ ನನ್ನ ಶಿಕ್ಷಕರ ವರ್ಗದವ್ರಿಗೂ ನಾನು ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಸಾರಿ ಹೇಳ್ಬೇಕಾ, ಥ್ಯಾಂಕ್ಸ್ ಹೇಳ್ಬೇಕಾ ಅಂತ. ಸೊ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ 20 ದಿನ ಟೀಚರ್ಸ್ಗೆ ಆ ಒಂದು ಇದರಲ್ಲಿ. ಸೊ ಅದೇ ರೀತಿ ಈ ವರ್ಷ ನಾವು ಕೆಲವೊಂದು ಆಕ್ಟಿವಿಟೀಸ್, ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವು. ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಆಗಿದ್ದೀರಿ. ಏನು ಅಂದ್ರೆ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಮತ್ತೆ ಚಿನ್ನರ ಸಂತೆ ಅಂತ ಮಾಡಿದ್ವಿ. ಹಾಗೆಯೇ ಮತ್ತೆ ಈ ನ್ಯಾಷನಲ್ ಫೆಸ್ಟಿವಲ್ಸು, ಏನು ಸ್ಕೂಲ್ ಡೇ, ಇದು ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಇವೆಲ್ಲನೂ ಮಾಡಿದ್ವಿ. ಇನ್ನು ಕಾಂಪಿಟೇಷನ್ಸು, ಡಿಫ್ರೆಂಟ್ ಕೈಂಡ್ ಆಫ್ ಕಾಂಪಿಟೇಷನ್ಸು, ಇವೆಲ್ಲನೂ ಶಾಲೆಯಲ್ಲಿ ಎಲ್ಲ ಮಾಡಿ ಎಲ್ಲ ನಿಮ್ಮ ಒಂದು
ಏನು ಪ್ರಶಂಸೆಗೆ ಪಾತ್ರರಾಗಿದ್ದೀವಿ ಅಂತ ಭಾವಿಸ್ತೀನಿ ನಾನು ಆ ಒಂದು ಆಕ್ಟಿವಿಟೀಸಿಂದ. ಹಾಗೆಯೇ ಈ ಒಂದು ನಮಗೆ ಈ ವರ್ಷ 10ನೇ ತರಗತಿಯ ಒಂದು ಅನುಮತಿ ಸಿಕ್ಕಿರುತ್ತದೆ. ಈ ವರ್ಷ ಮೊದಲನೇ ವರ್ಷ ನಮ್ಮ ಮಕ್ಕಳು 10th ಪಬ್ಲಿಕ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಪೇರೆಂಟ್ಸ್, ನಮ್ಮ ಮಕ್ಕಳಿಗೆ ನಿಮ್ಮ ಮೂಲಕ ಮತ್ತೆ ನಮ್ಮ ಆಡಳಿತ ಮಂಡಳಿಯ ಮೂಲಕ ಅವ್ರಿಗೆ ನಾನು ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಚಿಲ್ಡ್ರನ್ ಫಾರ್ ಯುವರ್ ಪಬ್ಲಿಕ್ ಎಕ್ಸಾಮಿನೇಷನ್. ಸೊ ಅದೇ ರೀತಿ ಈ ವರ್ಷ ನಾವು ಹೊಸದಾಗಿ ಶೌಚಾಲಯಗಳನ್ನು ನಾವು ನಿರ್ಮಿಸಿದ್ದೇವೆ. ಅದೇ ರೀತಿ ನಾವು ಹೊಸ ಸ್ಕೂಲ್ ವ್ಯಾನನ್ನು ನಾವು ಖರೀದಿಸಿದ್ದೀವಿ. ಅದೇ ರೀತಿ ನೋಡಿದ್ರೆ ನೀವು ಮೇಲೆ ರೂಮ್ಸಲ್ಲಿ ನಾವು ಒಂದು ಈ ಬೆಂಚಸ್ ಆಗಿರ್ಬೋದು, ಡೆಸ್ಕ್ ಆಗಿರ್ಬೋದು, ಹೊಸ ಶೈಲಿಯ ಎಲ್ಲ ಆ ಒಂದು ಎಕ್ವಿಪ್ಮೆಂಟ್ಸ್ ಏನೇನು ಮಕ್ಕಳಿಗೆ ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಎಲ್ಲ ಈ ವರ್ಷ ಎಲ್ಲ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಮುಂದಿನ ವರ್ಷ ಇನ್ನೂ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮತ್ತು ಇನ್ನೂ ಹೆಚ್ಚಾಗಿ ನಾವು ಒಂದು ಟೆಕ್ನಾಲಜಿ ವೈಸ್ ಏನೆಲ್ಲ ಇವತ್ತಿನ ಒಂದು ಜನ್ರೇಷನ್ಗೆ ಬೇಕಾಗಿರೋ ಒಂದು ಟೆಕ್ನಾಲಜಿ ಆಗಿರ್ಬೋದು, ಆ ಟೆಕ್ನಾಲಜಿ ಮುಖಾಂತರ ನಾವು ಇವಾಗ ಹೊಸದಾಗಿ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಂದು 50 ಇಂಚಸ್ TVಸ್ನ ಎಲ್ಲ ರೂಮ್ಸಲ್ಲಿ ನಾವು ಇನ್ಸ್ಟಾಲ್ ಮಾಡಿಸಿ ಮಕ್ಕಳಿಗೆ ಅಲ್ಲೇ ಒಂಥರ ಏನೇ ಒಂದು ಮಕ್ಕಳಿಗೆ ಅವಶ್ಯಕತೆ ಇರೋವಂಥ ಒಂದು ಇವಾಗ ನಮಗೇನು ಇವಾಗ ಒಂದು ಪ್ರತಿಯೊಂದೂ ಏನು ಮಕ್ಕಳಿಗೆ ಒಂದು ಆ ಕಂಟೆಂಟ್ಸ್ ಏನಿದೆ, ಇವತ್ತು ಬರ್ತಾ ಇರೋ ಟೆಕ್ಸ್ಟ್ ಬುಕ್ ಕಂಟೆಂಟ್ಸ್ ಏನಿದೆ ಆಲ್ಮೋಸ್ಟ್ ICICI ಲೆವೆಲ್ಲು ನೀವು ಅನ್ಕೋಬಹುದು ಸ್ಟೇಟಲ್ಲಿ ಅಷ್ಟೆಲ್ಲ ಇದೆ ಅಂತ. ಸರ್ಕಾರ ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅವರು ಕೂಡ ಏನು ಅಂದರೆ ಹೆಚ್ಚಾಗಿ ಈಗ ಟೆಕ್ನಾಲಜಿ ಮುಖಾಂತರನೇ ಮಕ್ಕಳಿಗೆ ಪ್ರತಿಯೊಂದನ್ನು ನಮ್ಮ ದೇಶದ ಪ್ರಧಾನಿಗಳಿಂದ ಹಿಡಿದು ನಮ್ಮ ಸ್ಟೇಟಿನ ಮುಖ್ಯಮಂತ್ರಿಗಳವರೆಗೂ ಅವರ ಒಂದು ಇದೇನು ಅಂದರೆ ಅವರ ಒಂದು ಏಮ್ ಏನು ಅಂದರೆ ಮಕ್ಕಳಿಗೆ ಒಂದು ಎಲೆಕ್ಟ್ರಾನಿಕ್ ಕೈಂಡ್ ಆಫ್ ಅಂದರೆ ಟೆಕ್ನಾಲಜಿ ಮುಖಾಂತರ ಮಕ್ಕಳಿಗೆ ಇನ್ನಷ್ಟು ಹತ್ರ ಮಾಡಬೇಕು ಒಂದು ವಿದ್ಯೆನ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಏನು ಅಂದರೆ ಒಂದು ಟೆಕ್ನಾಲಜಿ ವೈಸ್ ಇದು ಮಾಡಿಕೊಂಡು ಎಲ್ಲ ರೀತಿಯಾಗಿ ಮತ್ತೆ ಬೇರೆ ಏನು ಇವಾಗ ನಾವು ಒಂದು ಪ್ರೊಜೆಕ್ಟರ್ ಕೈಂಡ್ ಆಫ್ ಎಜುಕೇಶನ್ ಆಗಿರ್ಬೋದು, ಅಂದರೆ ಒಂದು ಸ್ಕ್ರೀನಿಂಗ್ ಒಂಥರ ಫಿಲ್ಮಿಂಗ್ ಟೈಪು, ಅಂದರೆ ಇದೆಲ್ಲ ಏನು ಅಂದರೆ ಮಕ್ಕಳಿಗೆ ಒಂಥರ ಇನ್ನೂ ಅವ್ರು ಓದೋ ಒಂದು ಲೆಸನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನು ನಾವು ಓರಲ್ ಆಗಿ ನಾವೇನು ಹೇಳ್ತೀವಿ ಅದು ಬೈ ಥ್ರೂ ನಾವು ಇದು ತೋರಿಸಿದಾಗ, ವಿಡಿಯೋಸ್ ತೋರಿಸಿದಾಗ, ಆ ಒಂದು ಲೈವ್ ವಿಡಿಯೋಸ್ ತೋರಿಸಿದಾಗ ದೇ ವಿಲ್ ಕನೆಕ್ಟ್ ಮಚ್ ಮೋರ್ ಬೆಟರ್ ದೆನ್ ಓರಲ್ ಅಂತ ನಾನು ಹೇಳ್ತೀನಿ. ಸೊ ಇಂಥವನ್ನ ಇನ್ನೂ ಹೆಚ್ಚಾಗಿ ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂದರೆ, ನಾನಿಲ್ಲೇನು ನಾನೇನು ಜಂಬಾ ಕೊಚ್ಕೊಂಡು ಏನಿದು ಅಂತಲ್ಲ ಪೇರೆಂಟ್ಸ್, ಇಷ್ಟು ವಿಶಾಲವಾದ ಒಂದು ಕ್ಯಾಂಪಸ್ ಏನು ಆಲ್ಮೋಸ್ಟ್ ಇದು 16 ಎಕರ್ಸ್ ಇದೆ. ಏನಿದೇನು 1 ಎಕರೆ ಜಸ್ಟ್ ನಿಮ್ಗಿದು 16 ಎಕರ್ಸ್. ನಮ್ಮ ಮುಂದಕ್ಕೆ ಇನ್ನೂ ಹೆಚ್ಚು ಪ್ಲಾನ್ಸ್ ಇದೆ. ನಾವು PUC ಮಾಡ್ಬೇಕಂತಾನು ಅನ್ಕೊಂತಾ ಇದ್ದೀವಿ, ಮುಂದಕ್ಕೆ ಡಿಗ್ರಿ ಮಾಡಬೇಕು ಅಂತಾನು ಅನ್ಕೊಂತಾ ಇದ್ದೀವಿ. ಸೊ ಇನ್ನೂ ಹೆಚ್ಚಾಗಿ ಇದನ್ನ ಬಳಸ್ಕೋಬೇಕು ಅಂತ. ಸೊ ಕ್ಯಾಂಪಸ್ಸು ದೊಡ್ಡದಾಗಿದೆ. ಸೊ ನಾನೇನೋ ಜಂಬ ಗೊಚ್ಕೊಳಕ್ಕಂತ ಏನೋ ಹೇಳ್ತಾ ಇಲ್ಲ, ಬೇರೆ ಶಾಲೆಗಳು ಇದು ಅಂತ ಏನೋ ಕ್ರಿಟಿಸೈಸ್ ಮಾಡೋದು ಏನಿಲ್ಲ. ಇಲ್ಲಿ ಕ್ಯಾಂಪಸ್ ತುಂಬಾ ದೊಡ್ಡದಾಗಿದೆ. ಸೊ ಇದರಲ್ಲಿ ಇನ್ನೂ ಹೆಚ್ಚಾಗಿ ನಾವು ಈ ಕ್ಯಾಂಪಸ್ ಅನ್ನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರತಿ ವರ್ಷನೂ ನಾವು ನಿಮಗೆ ಸಮಥಿಂಗ್ ಒಂದು ಹೊಸತನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತಾನೆ ಇರ್ತೀವಿ.
ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕಷ್ಟೇ ಪೇರೆಂಟ್ಸ್. ನೀವು ಸಪೋರ್ಟ್ ಮಾಡ್ತೀರಾ? ಏನು ಸ್ವರನೇ ಇಲ್ಲ, ಹಸಿವಾಗ್ತಾ ಇದೆಯಾ? ಜೋರಾಗಿ ಹೇಳಿ, ಸಪೋರ್ಟ್ ಮಾಡ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸೊ ಪೇರೆಂಟ್ಸ್, ಮತ್ತೆ ಒಂದ್ಸಲ ಜಾಸ್ತಿ ಮಾತಾಡ್ಬಿಟ್ಟೇನಲ್ಲ. ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ, ನಮ್ಮ ಶಿಕ್ಷಕರ ಮೇಲೆ ಇರಲಿ. ಎಲ್ಲರೂ ಒಟ್ಟಾಗಿ TMIS ಶಾಲೆನ ಬೆಳೆಸೋಣ, ಬೆಳೆಸಿ ತಾಲೂಕಲ್ಲಿ ಅತ್ಯುತ್ತಮವಾದ ಶಾಲೆಯನ್ನ ಮಾಡೋಣ. ಈ ಒಂದು ಸತತ ಅಂದರೆ ಇವತ್ತು ಕಂಟಿನ್ಯೂಯಸ್ ಜರ್ನಿಯಲ್ಲಿ, ಪ್ರಯಾಣದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಇಲ್ಲಿ ತನಕ, ಇನ್ನೂ ಮುಂದಕ್ಕೆ ಭಾಗಿಯಾಗ್ತೀರಾ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್.